ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿರೋದು ನವೀನ್ ಟ್ರಾವೆಲ್ ಕನ್ನಡ. ಇವತ್ತಿನ ವಿಡಿಯೋಗೆ ಸ್ವಾಗತ. ಅಡಿಗ ನಾವು ಬಂದು ಪರ್ವತಮಲೆ ಅಂತೇಳಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಬಟ್ ವೀಡಿಯೋ ಸ್ವಲ್ಪ ಹಿಂಗಿದ್ರೆ ಬೇಜಾರು ಮಾಡ್ಕೋಬೇಡಿ, ನಿಮಗೆ ನೆಕ್ಸ್ಟ್ ವೀಡಿಯೋದಾಗ ಚೆನ್ನಾಗಿ ಬರುತ್ತೆ. ಅಲ್ಲಿಂದ ಇಳಿದ್ಬಿಟ್ಟು ನಾವೀಗ ಒಂದು 5 ಕಿಲೋಮೀಟರ್ ಗಂಟ ನಡ್ಕೊಂಡು ಹೋಗಬೇಕು. ಯಾಕಂದರೆ ನಾವು ಅರ್ಲಿ ಮಾರ್ನಿಂಗ್ ಒಂದು 5 o'clock ನಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ಬಿಟ್ಟು ಜನನೂ ಇಲ್ಲ. ಬಟ್ ಜನ ಇಲ್ಲ ಅಂದರೆ ನಮಗಿಂತ ಟೂ ವೀಲರ್ ಬರೋರೆಲ್ಲ ಟ್ರಕ್ಕಿಂಗ್ ಮಾಡೋಕ್ಕೆ ತುಂಬ ದೂರ ಹೋಗ್ಬಿಟ್ರು. ಅಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ ಒಂದು ದೊಡ್ಡ ಬೆಟ್ಟ. ಈಗ ಆ ಬೆಟ್ಟನಾಗ ನಾವು ಒಂದು ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಅಷ್ಟು ಫುಲ್ ಚಾಲೆಂಜಿಂಗ್ ಇರುತ್ತೆ. ಮಿಸ್ ಮಾಡಿಲ್ಲದೆ ನಿಮ್ಮದು ಹೆಡ್ಫೋನ್ ತೊಗೊಂಡು ನಮ್ಮ ಜೊತೆಗೆ ಬನ್ನಿ. ನಾವು ಮಾಡ್ತಿರೋ ವೀಡಿಯೋ ಎಲ್ಲ ನಿಮಗೆ ಪಿನ್ ಟು ಪಿನ್ ಗೊತ್ತಾಗುತ್ತೆ. ಈಗ ನೋಡ್ಬೋದು, ಈಗ ನಾವು ಅಲ್ಲಿಂದ 5 ಕಿಲೋಮೀಟರ್ ನಡ್ಕೊಬಂದು ಇಲ್ಲಿ ಬಂದಿದ್ದೀವಿ. ಇಲ್ಲಿ ಬಂದು ತಮಿಳಲ್ಲಿ ಅಯ್ಯನಾರ್ ಅಂತೇಳಿ ಕರೀತಾರೆ. ಇವರು ಬಂದು ಏನೋ ಊರು ಕಾವಲ್ ಅಂತೇಳಿ ಕರೀತಾರೆ. ಊರು ಕಾವಲ್ ಅಂದರೆ ಬರೀ ಊರನ್ನ ಫುಲ್ ಬಂದು ಕಾಪಾಡೋ ಥರ ಒಂದು ಇದು ಮಾಡ್ತಾರೆ. ಬಟ್ ಅದಕ್ಕೆ ಹೆಂಗೆ ಹೇಳೋದು ನಂಗೆ ಗೊತ್ತಾಗ್ತಿಲ್ಲ. ಮತ್ತು ನೀವೇನಾದರೂ ಟೂ ವೀಲರ್ ಕಾರ್ ಹೆಂಗೆ ಬರ್ತಿರೋ ಬನ್ನಿ. ಬಂದರೆ ನಿಮಗೆ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ, ಎಲ್ಲ ಇರುತ್ತೆ. ಮಿಸ್ ಮಾಡಿಲ್ಲದೆ ನೀವು ಬೈಕಲ್ಲಿ ಬರೋಕ್ಕೆ ಟ್ರೈ ಮಾಡಿ. ಯಾಕಂದರೆ ನಾವಾದರೆ ಇಲ್ಲಿಂದ ತುಂಬ ದೂರದಿಂದ ನಡ್ಕೊಂಡೋಗಿ ಎಲ್ಲ ಮಾಡ್ತಿದ್ದೀವಿ. ಅದೇ ಥರ ನೀವು ತಿರುವಣ್ಣಾಮಲೆ ಯಾರು ಎಷ್ಟೊಂದು ಜನ ಹೋಗ್ತಾರೆ, ಗಿರಿವಲಗೆ ಹೋಗ್ತಾರೆ, ಮತ್ತು ಅಲ್ಲಿ ಜ್ಯೋತಿ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿಗೂ ಹೋಗ್ತಿರ್ತಾರೆ. ಬಟ್ ನೀವೇನೋ ಹೋಗ್ಬೇಕಾದ್ರೆ ಆ ಟೈಮ್ ಒಂದ್ಸತಿ ಇದನ್ನೊಂದು ವಿಸಿಟ್ ಮಾಡಿ ನೋಡಿ. ಇದು ತುಂಬ ವಿಶೇಷವಾಗಿದೆ ದೇವಸ್ಥಾನ ಬಂದು. ಮತ್ತು ನಾವು ಹೋಗ್ಬೇಕಾದ್ರೆ ಫುಲ್ ಒಂದು ಫಾಗ್ ಆಗಿತ್ತು ಆ ಟೈಮಲ್ಲಿ. ನಾವು ಹೋಗ್ಬೇಕಾದ್ರೆ ಫುಲ್ ಫಾಗ್ ಇತ್ತು. ಬಟ್ ಅದರಿಂದ ನಮ್ಮ ಕೈಗೆ ಒಂಚೂರು ವೀಡಿಯೋ ಸ್ವಲ್ಪ ಹಂಗಿರುತ್ತೆ. ಬೇಜಾರು ಮಾಡ್ಕೋಬೇಡಿ. ಮತ್ತು ಇದು ಬಂದು ಹನುಮಾನ್ ಅವರು ಬಂದು ಸಂಜೀವಿ ಬೆಟ್ಟ ತೊಗೊಂಡು ಹೋಗ್ಬೇಕಾದ್ರೆ ಅದರಿಂದ ಬಿದ್ದು ಉದ್ಭವವಾಗಿರೋ ಒಂದು ಚಿಕ್ಕ ಒಂದು ಬೆಟ್ಟ ಇದು ಬಂದು. ಯಾಕಂದರೆ ಹನುಮಾನ್ ಅವರು ಸಂಜೀವಿ ಬೆಟ್ಟ ತೊಗೊಂಡು ಹೋಗ್ಬೇಕಾದ್ರೆ ಎಲ್ಲೆಲ್ಲಿ ಬಿದ್ದಿದೆಯೋ ಅಲ್ಲಿ ಎಲ್ಲ ಕಡೆಯೂ ಒಂದೊಂದು ಶಿವಂದು ವಿಗ್ರಹ ಮತ್ತು ಒಂದು ಸ್ಪೆಷಲ್ ಅಲ್ಲಿ ಏನೇನಿರುತ್ತೆ ಎಲ್ಲ ಇರುತ್ತೆ ಅಲ್ಲಿ ಬಂದು. ಅದರಿಂದ ಸ್ಟಾರ್ಟ್ ಆಗಿರೋದು. ಮತ್ತು ನಾವು ಅಲ್ಲಿಂದ ನಡ್ಕೊಬಂದು ಆಂಜನೇಯ ಸ್ವಾಮಿನ ಅಲ್ಲಿ ಬೇಡ್ಕೊಂಡು ಮತ್ತು ಅಲ್ಲಿಂದ ನಾವು ತಿರ್ಗಾ ಒಂದು 4 ಕಿಲೋಮೀಟರ್ ಟ್ರಕ್ ಮಾಡಬೇಕು. ಟ್ರಕ್ ಅಂದರೆ ಬೈ ವಾಕಲ್ಲಿರುತ್ತೆ. ಮತ್ತು ಇನ್ನೊಂದೇನೆಂದರೆ ಈ ಕಡೆ ನೋಡ್ಬೋದು ಬರೀ ಫುಲ್ ಗಿಡಗಳಿರುತ್ತೆ, ಆ ಕಡೆಯೂ ಗಿಡಗಳಿರುತ್ತೆ. ಈಗ ಬಂದು ನಮ್ಮ ತಮ್ಮನ ಫ್ರೆಂಡ್ಸು. ಬಟ್ ನಾವೆಲ್ಲ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದು ಬಿಲ್ಬಪತ್ರೆ ಬಂದು ಜಾಸ್ತಿ ಇರುತ್ತೆ. ಮಿಸ್ ಮಾಡಿಲ್ಲದೆ ನೀವು ಬಿಲ್ಬಪತ್ರೆನ ತೊಗೊಬಂದು ನಿಮ್ಮ ಕೈಗೆ ಹಿಡ್ಕೊಳ್ಳಿ. ಅದು ಒಂದು ಒಳ್ಳೆ ಒಂದು ಸ್ಪಿರಿಟ್ ಇರುತ್ತೆ. ನನಗೆ ಗೊತ್ತಾಗಿ ನಾನು ಯೂಸ್ ಮಾಡ್ತಿದ್ದೀನಿ, ಚೆನ್ನಾಗಿದೆ. ನೀವು ಒಂದ್ಸತಿ ಯೂಸ್ ಮಾಡಿ ನೋಡಿ, ನಿಮ್ಗೊಂದು ಒಳ್ಳೆ ಸ್ಪಿರಿಟ್ ಗೊತ್ತಾಗುತ್ತೆ. ಅದು ಕೆಟ್ಟದಿಲ್ಲದೆ ಒಂದು ಗುಡ್ ವೈಬ್ರೇಷನ್ ಕಾಣಿಸುತ್ತೆ. ಮತ್ತು ನೀವೇನೋ ಬೆಟ್ಟ ಹೋಗಿ ಕೆಳಗೆ ಇಳಿದು ಬಂದ ಮೇಲೆ ಈ ಜಾಗದಲ್ಲಿ ಬಂದು ನಮಗೆ ಅನ್ನದಾನ ಹಾಕ್ತಾರೆ. ಅದು ನಾವು ಫುಡ್ ತೊಗೊಂಡು ತಿಂದ್ಕೊಂಡು ಇಲ್ಲಿಂದ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಮನೆಗೆ ಹೋಗ್ಬೋದು. ಇಲ್ಲಿಂದ ನಮಗೆ ಟೈಮ್ ಬಸ್ ಸಿಗುತ್ತೆ. ಅದೊಂದು ಸ್ವಲ್ಪ ಚೂರು ನೋಡ್ಕೊಂಡು ಹೋಗಿ. ಅವಾಗ ನೀವೇನಾದ್ರು ಇಲ್ಲಿ ಬರಬೇಕಂದ್ರೆ ಅರ್ಲಿ ಮಾರ್ನಿಂಗ್ ಅಲ್ಲಿ ನೀವು 3 ಇರಬೇಕು ತಿರುವಣ್ಣಾಮಲೆಯಲ್ಲಿ. ಮತ್ತು ನಿಮಗೆ 4:30ಗೆ ಬಸ್ ಸಿಗುತ್ತೆ. ಇದು ಬಂದು ಹಳೇ ಒಂದು 1750 ವರ್ಷಗಳ ಹಿಂದ್ಗಡೆ ಉದ್ಭವವಾಗಿರೋ ಬಾವಿ ಇದು ಬಂದಂತೆ. ಬಟ್ ಇಲ್ಲಿಂದನೇ ಈ ಕಾಡಲ್ಲಿರುವ ಜನರು ಬಂದು ಈ ನೀರನ್ನ ತೊಗೊಂಡೋಗಿ ಕುಡಿಯೋಕ್ಕೆ ಯೂಸ್ ಮಾಡ್ತಿದ್ರು. ಈಗ ಫುಲ್ ನೀರೇನಿಲ್ಲ, ಅದನ್ನೆಲ್ಲ ಸ್ವಲ್ಪ ಸ್ಟಾಪ್ ಆಗಿದೆ. ಬರೋರಿಗೆ ಸ್ವಲ್ಪ ತುಂಬ ತಲೆನೋವು ಆ ಥರ ಏನಾದರೂ ಆದರೆ ಇಲ್ಲೇ ಬಂದು ನಿದ್ದೆ ಮಾಡ್ಕೊಂಡು ಹೋಗೋರು. ಇಲ್ಲೂ ದೇವಸ್ಥಾನ ಬಂದು ಚೂರಾಗಿ ಡೆವಲಪ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಮಾತ್ರ ಡೆವಲಪ್ ಮಾಡ್ತಿದ್ದಾರೆ. ಬಟ್ ಮೇಲ್ಗಡೆ ಹೋಗ್ತಾ ಅಲ್ಲಿ ಬಂದು ಅಲ್ಲಿರೋ ಶಿವನಿಗೆ ಬಂದು ನಮ್ಮ ಕೈಯಿಂದನೇ ನಾವು ಬಂದು ಅಭಿಷೇಕ ಮಾಡೋ ಥರ ಇರುತ್ತೆ. ನಾವು ಅದು ಅಭಿಷೇಕ ಮಾಡಬೇಕಾದ್ರೆ ಅಲ್ಲಿಂದ ನಮಗೆ ಏನೇನು ಪೂಜೆ ಸಾಮಾನು ಬೇಕೋ ಅದೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಅದನ್ನ ತೊಗೊಂಡೋಗಿ ನಾವು ಅಲ್ಲೇ ಪೂಜೆ ಮಾಡಿ ನಾವು ಅಲ್ಲೇ ದೇವ್ರನ್ನ ಬೇಡ್ಕೊಂಬರ್ತೀವಿ. ಬಟ್ ಇಲ್ಲೊಂದು ಕೊಗೆ ಒಂದಿದೆ. ಇದು ಗಂಟ ಆ ಕೊಗೆಗೆ ಯಾರೂ ನೋಡಿಲ್ಲ. ನಾವಾದರೆ ಈ ಕೊಗೆನ ಮಿಸ್ ಮಾಡಿದ್ವಿ. ನೆಕ್ಸ್ಟ್ ಟೈಮ್ ಹೋಗ್ಬೇಕಾದ್ರೆ ಖಂಡಿತ ಅವ್ರ ಕೊಗೆನ ನಿಮಗೆ ತೋರಿಸ್ತೀನಿ. ನೀವು ನೋಡ್ಬೋದು ಇಲ್ಲಿಂದ ಎಲ್ಲರೂ ಟ್ರಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ತುಂಬ ಜನ ಬರ್ತಿದ್ದಾರೆ. ಅದೇ ಥರನೇ ಇಲ್ಲಿ ನಾವು ಬಂದು ಇವರಿದ್ದಾರಲ್ಲ ಪೂಜಾರಿ ಪ್ಲಸ್ ಇವ್ರು ಬಂದು ಅಘೋರಿ ಥರ. ಇವ್ರು ಬಂದು ನಮಗೆ ನೆತ್ತಿಗೆ ಬಂದು ವಿಭೂತಿ ಇಟ್ಟು ನಿಮ್ಗೆ ಯಾವ ತೊಂದರೆ ಆಗೋಲ್ಲ, ಶಿವನೇ ನಿಮ್ಮನ್ನ ಕರ್ಕೊಂಡು ಹೋಗ್ತಾನೆ ಹೋಗಿ ಅಂತೇಳ್ಬಿಟ್ಟು ಅವ್ರು ನಮ್ಗೆ ಆಶೀರ್ವಾದ ಮಾಡಿ ಇಲ್ಲಿಂದ ಬೆಟ್ಟ ಹತ್ತಕ್ಕೆ ನಮಗೆ ಶುರು ಆಗ್ತಿದೆ. ಇಲ್ಲಿಂದನೇ ನಮ್ಮದು ಬೆಟ್ಟ ಶುರು ಆಗ್ತಿದೆ. ಇವನು ನನ್ನ ತಮ್ಮ. ಇಲ್ಲಿಂದ ಈಗ ನಮ್ಮದು ಬಂದು ಬೆಟ್ಟ ಒಂದು ಶುರು ಆಗ್ತಿದೆ. ಈ ಬೆಟ್ಟದಲ್ಲಿ ಏನಂತಂದರೆ ಈ ಬೆಟ್ಟದಲ್ಲಿ ಬಂದು ಟೋಟಲಾಗಿ 7 ವಿಶೇಷ ಅಂತ ಹೇಳ್ತಾರೆ. ಆ 7 ವಿಶೇಷ ಏನೇನು ಅಂದ್ಬಿಟ್ಟು ಮುಂದೆ ನೋಡ್ಕೊಂಡು ಹೋಗೋಣ. ಮಿಸ್ ಮಾಡಿಲ್ಲದೆ ಬಿಲ್ಬಪತ್ರೆ ನಿಮ್ಮ ಕೈ ಸಿಕ್ಕಿದ್ರೆ ನಿಮ್ಮ ಪರ್ಸು ವಾಲೆಟ್ ಯಾವುದ್ರಲ್ಲಿ ಹಿಡ್ಕೊಂಡು ಯೂಸ್ ಮಾಡ್ತಿರೋ ಮೊಬೈಲ್ ಪೌಚಲ್ಲಿ ಹಿಡ್ಕೊಂಡು ಇದು ಮಾಡಿ, ನಿಮಗೆಲ್ಲ ಒಳ್ಳೆಯದೇ ನಡೆಯುತ್ತೆ. ಇದು ಬಂದು ಬರೀ ಈ ಥರ ಸ್ಟೆಪ್ಸ್ ಥರ ಇದೆಯಲ್ಲ, ಈ ಸ್ಟೆಪ್ಸ್ ಬಂದು ನಮಗೆ 1.5 ಕಿಲೋಮೀಟರ್ ಇರುತ್ತೆ. ಆ 1.5 ಕಿಲೋಮೀಟರ್ ನಾವು ಬಂದು ಫುಲ್ಲು ಟ್ರಕ್ ಮಾಡಬೇಕು. ಇನ್ನೊಂದು ಏನಂತಾರೆ, ಇದು ಬಂದು ನಾವಿರೋದು ಬಂದು ಫಾರೆಸ್ಟ್ ಒಳಗಡೆ ಇರೋದು. ಈ ಫಾರೆಸ್ಟ್ ಒಳಗಡೆ ಬಂದು ಅನಿಮಲ್ಸ್ ಬಂದು ಅಟ್ಯಾಕ್ ಮಾಡೋಕ್ಕೆ ತುಂಬ ಚಾನ್ಸಸ್ ಇರುತ್ತೆ. ಬಟ್ ಅದರಿಂದ ನೀವೇನಾದರೂ ಟ್ರಾವೆಲ್ ಮಾಡೋಂಗಿದ್ರೆ ಒಂದು 4-5 ಜನ ಥರ ಗ್ಯಾಂಗಾಗಿ ಹೋಗಿ ನೀವು.
ಬಟ್ ಗ್ಯಾಂಗಾಗಿ ಹೋದರೆ ನನಗೆ ಗೊತ್ತಾಗ ಒಂಥರ ಒಳ್ಳೆ ಸೇಫ್ ಅಂತ ಹೇಳ್ಬಿಟ್ಟು. ಯಾಕಂದರೆ ಈ ಕಡೆ ಒಂದು ಈ ಸ್ನೇಕ್ ಎಲ್ಲ ಜಾಸ್ತಿ ಇದೆ, ಹಾವುಗಳೆಲ್ಲ ಒಂದು ಜಾಸ್ತಿ ಇದೆ. ಮತ್ತು ಇದರಲ್ಲೂ ಕಿಂಗ್ ಕೋಬ್ರಾ ಬಂದು ಸುತ್ತಾಡ್ತಿದೆ ಅಂತೇಳಿ ಒಂದು ಟಾಕ್ ಇದೆ, ಬಟ್ ಅದು ನಾವಿನ ಗಂಟೆ ಅದು ನೋಡಿಲ್ಲ. ಅದೇ ಥರ ಇದರಲ್ಲಿ 7 ಸ್ಟೆಪ್ಸ್, 7 ವಿಶೇಷಗಳಿದೆ ಅಂತ ಹೇಳಿದ್ನಲ್ವ. ಅದು ಹೆಂಗೆ ಅಂತಂದರೆ, ಈಗ ಎಕ್ಸಾಂಪಲ್ ಬಂದು ತಾಯಿ ಇಟ್ಕೊಳ್ಳೋಣ. ತಾಯಿಗೆ ಬಂದು ಫಸ್ಟ್ ಅವರು ಪ್ರೆಗ್ನೆಂಟ್ ಆಗ್ತಾರೆ, ಮತ್ತು 1 ತಿಂಗಳು, 2 ತಿಂಗಳು, 3 ತಿಂಗಳು, ಮತ್ತು ನಾವು 10 ಮಂತ್ಸ್ ಆದಮೇಲೆ ಹುಟ್ಟುತ್ತೀವಿ. ಅದಾದಮೇಲೆ ನಾವು ಬೆಳಿಬೇಕಾದ್ರೆ ಫಸ್ಟ್ ಮಂತಲ್ಲಿ ನಾವು ಬರ್ತಾ ಆದಮೇಲೆ ನಾವು ಸೈಲೆಂಟಾಗಿರ್ತೀವಿ. ಮತ್ತು ಸೆಕೆಂಡ್ ಮಂತ್ ಬಂದು ಆವು ಅಂತ ಹೇಳ್ತಾರೆ, ಮತ್ತು 3ನೇ ಬಂದು ಚೂರು ಮಾತಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅದೊಂದೊಂದು ಇರುತ್ತಲ್ವ. ಅದೇ ಥರ 6 ಮಂತ್ಸ್, 9 ಮಂತ್ಸು, 10 ಮಂತ್ಸ್ ಆದಮೇಲೆ ಅದೊಂದು ಸ್ವಲ್ಪ ಕೂತ್ಕೊತಾರೆ, ಮತ್ತೊಂದು ಚೂರು ಹೆಜ್ಜೆ ಇಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಥರನೇ ನಾವು ಈ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಫಸ್ಟ್ ಬಂದು ಸ್ಟೆಪ್ಸ್ ಇರುತ್ತೆ, ಮತ್ತು ಬಂದು ಬಂಡೆಕಲ್ಲಾದ ಅವನು ಬರೀ ಬೆಟ್ಟ ಥರ ಇರುತ್ತೆ. ಆ ಬೆಟ್ಟನೆಲ್ಲ ಹತ್ತತ್ತು ಹೋಗ್ಬೇಕು. ಮತ್ತು ಫುಲ್ಲು ಮುಳ್ಳೆಲ್ಲ ಆಗಿರೋದು, ಕೆಡೆ ಬಿದ್ದಿರುತ್ತೆ ಮುಳ್ಳೆಲ್ಲ. ಆ ಮುಳ್ಳೆಲ್ಲ ನಾವು ತುಳ್ಕೊಂಡು ಹೋಗ್ಬೇಕಾಗುತ್ತೆ. ಮುಳ್ಳಂದರೆ ಆ ಬೆಟ್ಟ, ಮುಳ್ಳು, ಮತ್ತು ಚೂರಾಗಿ ಹೋದರೆ ಫ್ಲ್ಯಾಟ್ ಆಗಿರುತ್ತೆ. ಮತ್ತು ಬಂದು ಇದೆಲ್ಲ ಆದಮೇಲೆ ಒಂಚೂರು ಫ್ಲ್ಯಾಟ್ ಆಗಿರುತ್ತೆ, ಫುಲ್ ಫ್ಲ್ಯಾಟ್ ಆಗುತ್ತೆ. ಮತ್ತು ತಿರ್ಗಾ ಬಟ್ಟೆ ಥರ ಬರುತ್ತೆ. ಮತ್ತು ಇದೆಲ್ಲ ಆದಮೇಲೆ ನಮಗೆ ಜಾಸ್ತಿ ಬಂದು ಇರೋದಂತಂದರೆ ಅಲ್ಲಿ ಟಾಪ್ ರೀಚ್ ಇದೆಯಲ್ಲ ಬೆಟ್ಟ, ಈಗ ಆ ಬೆಟ್ಟ ನಾವು ಬಂದು ಹತ್ತಕ್ಕೆ ಹೋಗ್ತಿರೋದು. ಫುಲ್ಲು ಫಾರೆಸ್ಟ್ ಏರಿಯಾ. ನಾವೇನೋ ಬೈ ಮಿಸ್ ಆದ್ರೂ ನಮ್ಮ ಬಾಡಿ ಸಿಗೋದು ತುಂಬ ಕಷ್ಟ. ಬಟ್ ಇದ್ರೇನು ಎಲ್ಲ ತುಂಬ ಜನ ಟ್ರಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಟ್ರಕ್ಕಿಂಗ್ ಬಂದು ಅಷ್ಟು ತುಂಬ ಟಫ್ ಇದೆ. ಬಟ್ ನಾವು ಟ್ರಕ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲೊಬ್ರು ಅಣ್ಣ ಇದ್ದಾರಲ್ವ, ಅವ್ರು ಬಂದು ನಾವು ಬ್ಯಾಂಗ್ಳೂರಿಂದ ಬಂದಿದ್ದಾರೆ ಅಂತೆ. ಬ್ಯಾಂಗ್ಳೂರಿಂದ ಬಂದಿದ ಮೇಲೆ ಅವ್ರ ಕೈ ಹತ್ತಕ್ಕಾಗಲಿಲ್ಲ, ಫುಲ್ ಹಂಗೆ ಮಲ್ಕೊಬಿಟ್ಟಿದ್ದಾರೆ. ಅವ್ರು ನಮ್ಗಿಂತ ಮುಂಚೆ ಸ್ಟಾರ್ಟ್ ಮಾಡಿದ್ರಂತೆ. ಅವ್ರ ಫ್ರೆಂಡ್ಸ್ ಎಲ್ಲ ಪಕ್ಕದಲ್ಲಿ ಕೂತ್ಕೊಂಡು, ಈ ನನ್ನ ಮಗ ನನ್ನ ಸಾಯ್ಸೋಕ್ಕೆ ಕರ್ಕೊಬಂದಿದ್ದಾನೆ, ಅವ್ನಿಗೆ ಏನು ಕೋಪಾಗುನೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ರು. ಬಟ್ ನಮ್ಗೆ ಒಂಥರ ಫನ್ನಾಗಿತ್ತು, ಓಕೆ ಅವ್ರ ಕೈ ಹತ್ತಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಂತಲ್ಲ, ನೀವು ಯಾವ ದೇವಸ್ಥಾನಕ್ಕೆ ಹೋಗ್ಬೇಕಂತ ಆಸೆ ಪಡ್ತೀರೋ ಅದನ್ನು ಅಲ್ಲಿಗೆ ಹೋಗ್ಬೇಕಂದ್ರೆ ಅಷ್ಟು ಸಾಧಾರಣವಾಗಿ ನಿಮ್ಮ ಕೈ ಹೋಗೋಕ್ಕಾಗಲ್ಲ. ಅದು ನಿಜನೇ. ಅದು ಬಂದು ಏನಕ್ಕಂತಂದರೆ, ಅವನು ದೇವರು ಬಂದು ಆಶೀರ್ವಾದ ಇಟ್ಟರೆ ಮಾತ್ರ ನಾವು ಅಲ್ಲಿಂದ ಹೋಗೋಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದರೆ ಸಾಧ್ಯ ಆಗೋಲ್ಲ. ನೀವು ನೋಡ್ಬೋದು, ಇಲ್ಲಿಂದ ತುಂಬ ಜನ ನಡ್ಕೊಂಡು ಹೋಗ್ತಾನೆ ಇದ್ದಾರೆ. ಬಟ್ ಇನ್ನೊಂದೇನಂತ, ಇದರಲ್ಲಿ ಬಂದು ವಯಸ್ಸಾಗಿರೋರು ನಡ್ಕೊಂಡು ಹೋಗ್ತಿದ್ದಾರೆ ಟ್ರಕ್ಕಿಂಗ್ಗೆ. ಅವರು ದೇವ್ರನ್ನ ನೋಡೋಕ್ಕೊಂದು ಎಕ್ಸ್ಪೀರಿಯೆನ್ಸ್ ನನಗೆ ಬೇಕು, ನಾನು ಆ ದೇವ್ರನ್ನ ನೋಡಲೇಬೇಕಂತ ಹೇಳ್ಬಿಟ್ಟು ಅಷ್ಟು ಅವರು ಒಂದು ಭಕ್ತಿಯಿಂದ ಹೋಗ್ತಿದ್ದಾರೆ. ನಾವೂನೆಲ್ಲ ಭಕ್ತಿಯಿಂದ ಹೋಗ್ತಾ ಇದ್ದೀವಿ. ಅದೇ ಥರನೇ ನಾವು ಮಾಡ್ತಿರೋ ಎಲ್ಲ ಟ್ರಕ್ಕಿಂಗು, ಟ್ರಾವೆಲ್ ಎಲ್ಲ ಒಂದು ದೇವರು ಸಂಬಂಧಪಟ್ಟಾಗಿರುತ್ತೆ, ಇಲ್ಲಾಂದರೆ ನ್ಯಾಚುರಲ್ ಸಂಬಂಧಪಟ್ಟಂಗಿರುತ್ತೆ. ಅದೆಲ್ಲ ನೀವು ನೋಡಬೇಕಂತಂದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಬಿಡಿ. ಯಾಕಂದರೆ ಈಗ ನಾವು ಕಂಟಿನ್ಯೂಸ್ ಆಗಿ ವೀಕ್ಲಿ ಒನ್ಸು, ಇಲ್ಲಾಂದರೆ 2 ವೀಕ್ಸ್ಲಿ ಒನ್ಸ್ ಅಂತ ಹೇಳ್ಬಿಟ್ಟು ನಾವು ವೀಡಿಯೋಸ್ ಬಂದು ಅಪ್ಲೋಡ್ ಮಾಡ್ತಾನೇ ಇದ್ದೀವಿ. ಅದು ನಾವು ಅಪ್ಲೋಡ್ ಮಾಡ್ತಾ ಇರ್ಬೇಕಾದ್ರೆ ನಿಮಗೆ ನೋಟಿಫಿಕೇಷನ್ ಸಮ್ ಟೈಮ್ ಬಂದಿರಲ್ಲ. ಏನಕ್ಕೆ ಬಂದಿಲ್ಲ ಅಂದರೆ, ನೀವು ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರನೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಹಾಲ್ ಅಂತ ಹೇಳಿ ಬೆಲ್ ಬಟನ್ ಬರುತ್ತೆ, ಅದನ್ನು ನೀವು ಪ್ರೆಸ್ ಮಾಡಿಬಿಟ್ರೆ ನಿಮಗೆ ಇನ್ನೂ ಈಸಿ ಇರುತ್ತೆ. ನಾವು ಅಪ್ಡೇಟ್ ಮಾಡ್ತಿರೋ ಎಲ್ಲ ವೀಡಿಯೋಸ್ ನಿಮಗೆ ಕಂಟಿನ್ಯೂ ಬರ್ತಾ ಇರುತ್ತೆ. ಅಲ್ಲಿ ಮಾತ್ರ ನಿಮ್ಗೆ ಏನಾಗ ಗೊತ್ತಿಲ್ಲ ನಾನು ಹೆಂಗೆ ಬೆಲ್ ಪ್ರೆಸ್ ಮಾಡಬೇಕು ಅಂತಂದರೆ, ಈ ವಿಡಿಯೋದಲ್ಲಿ ನೀವು ಫುಲ್ ನೋಡ್ತಾ ಬನ್ನಿ. ಅದರಲ್ಲಿ ನಾನು ಚಿಕ್ಕದಾಗಿ ಬಂದು ಬೆಲ್ ಬಂದು ಹೆಂಗೆ ಸಬ್ಸ್ಕ್ರೈಬ್ ಮಾಡಬೇಕಂತ ಹೇಳಿ ಹಾಕಿರ್ತೀನಿ. ಮಿಸ್ ಮಾಡಿಲ್ಲ ಅದನ್ನು ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ. ನಮ್ಮಂಥವ್ರು ಟ್ರಾವೆಲ್ ಮಾಡೋರಿಗೆ ಒಂದು ಸ್ವಲ್ಪ ಎನ್ಕರೇಜ್ ಮಾಡಿ. ನೀವು ನೋಡ್ಬೋದು, ಈಗ ಅಲ್ಲಿ ಸ್ಟೆಪ್ಸ್ ಇತ್ತಲ್ಲ, ಸ್ಟೆಪ್ಸ್ ಎಲ್ಲ ಆದಮೇಲೆ ಇದೇ ಥರನೇ ಫುಲ್ ನಮ್ಮ ಬಂದು ಏನೋ ಆ ಕಲ್ಲುಗಳಿಂದನೇ ನಮ್ಗೆ ಒಂಥರ ಸ್ಟೆಪ್ಸ್ ಥರ ಆಗಿರುತ್ತೆ. ಅದನ್ನೇ ನಾವು ಫುಲ್ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಅಷ್ಟು ಚಾಲೆಂಜ್ ಇರುತ್ತೆ ನಮ್ದು ಹತ್ತೋದು. ಈಗ ನೀವು ನೋಡುವ ಚಿಕ್ಕದೊಂದು ಅಂಗಡಿ ಇತ್ತಲ್ಲ, ಆ ಅಂಗಡಿ ಎಲ್ಲ ಏನಕ್ಕಿದೆ ಅಂತಂದರೆ, ಇಲ್ಲಿಂದ ಹೋಗೋವರೆಗೆ ಬೈ ಚಾನ್ಸ್ ನೀರು ಸಾಕಾಗಲಿಲ್ಲ, ಮತ್ತೇನಾವುದು ಫ್ರೆಶ್ ಜ್ಯೂಸ್ ಬೇಕು. ಬಟ್ ಜ್ಯೂಸಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಕೆರಡೆ ತಗೊಳ್ಳೋಕ್ಕಿಂತ. ಮತ್ತು ಇಲ್ಲಿ ಬಂದು ಸೋಡಾ ಮತ್ತು ಲೆಮನ್ ಜ್ಯೂಸ್ ಇದೆಲ್ಲ ಕೊಡ್ತಾರೆ, ಅದೊಂದು ಸ್ವಲ್ಪ ಎನರ್ಜಿ ಇದೆ. ಮತ್ತು ರಾಗಿ ಮಾಡ್ ಅಂತ ಹೇಳ್ಕೊಡ್ತಾರೆ, ಅದು ಗಂಜಿ ಥರ ಮಾಡಿಕೊಡ್ತಾರೆ ರಾಗಿ ಇದನ್ನು. ಅದು ತುಂಬ ಚೆನ್ನಾಗಿದೆ. ನೀವೇನಾದರೂ ಈ ಥರ ಟೆಂಪಲ್ಗೆ ಹೋಗ್ತೀನಿ ಅಂತಂದರೆ ಒಂದು ಸತಿ ಅದು ರಾಗಿ ಗಂಜಿನ ನೀವು ಟ್ರೈ ಮಾಡಿ ನೋಡಿ, ಅದು ತುಂಬ ಚೆನ್ನಾಗಿದೆ. ಸ್ವಲ್ಪ ಹೆಲ್ತ್ ಇರುತ್ತೆ, ಮತ್ತು ಅದೇ ಥರ ನಮಗೆ ತುಂಬ ಎನರ್ಜಿ ಇದೆ. ಅದರಿಂದ ಕಾರ್ಬನ್ ಫೈಬರ್ಸಲ್ಲೂ ನಮಗೆ ತುಂಬ ಎನರ್ಜಿ ಇರುತ್ತೆ. ನೀವು ನೋಡ್ಬೋದು, ಅಲ್ಲಿ ಒಂದೇ ಕಡೆ ಅಲ್ಲ, ಅದು ನಿಮಗೆ ತುಂಬ ಕಡೆ ಟೆಂಟಸ್ ಎಲ್ಲ ಬಂದು ಹಾಕೇ ಇಡ್ತಾರೆ. ಅಲ್ಲೊಂದು ಸ್ವಲ್ಪ ಆ ಕಡೆ ಎಕ್ಸ್ಪೆನ್ಸಿವ್ ಇರುತ್ತೆ, ಒಂದು 25 ರೂಪೀಸ್, 30, 40, ಸಮ್ಟೈಮ್ 50 ರೂಪೀಸ್ ಇರುತ್ತೆ. ಬಟ್ ಇದ್ರೆ ಅದೊಂದು ಸತಿ ಟ್ರೈ ಮಾಡಿ ನೋಡಿ, ಯಾಕಂದ್ರೆ ನಾವು ಎಲ್ಲ ಕಡೆ ಹೋಗ್ತೀವಿ. ಬಟ್ ಅಲ್ಲಿಂದ ಏನಾದೊಂದು ತೊಗೊಂಡು ನಮ್ಮ ಬಾಡಿ ಸ್ವಲ್ಪ ನಾವು ಹೆಲ್ತಾಗಿ ನೋಡ್ಕೋಬೇಕಲ್ವ. ಅದರಿಂದ ನೀವು ನೋಡಿ, ಈಗ ನಾವು ಅದೆಲ್ಲ ಹತ್ತದಾದ್ಮೇಲೆ ಈ ಸೇಮ್ ಇದೇ ಥರ ಇರುತ್ತೆ. ಇದೇ ಥರನೇ ನಾವು ತುಂಬ ದೊಡ್ಡದಾಗಿ ಆಗುತ್ತೆ. ಅದನ್ನು ನಾವು ತುಂಬ ಹತ್ತು ಹೋಗಬೇಕಾಗುತ್ತೆ. ಅದೇ ನಮಗೆ ಫುಲ್ ಚಾಲೆಂಜಿಂಗ್. ಬಟ್ ಈ ಬೆಟ್ಟ ನಾವು ಇಲ್ಲಿಂದ ಹತ್ತಕ್ಕಿಂತ ಮುಂಚೆನೇ ಅಲ್ಲಿ ನಮಗೆ ಲಾಸ್ಟ್ ಪಾರ್ಟ್ 2 ಅಲ್ಲಿ ಬರುತ್ತೆ ನೋಡಿ. ನೀವು ಪಾರ್ಟ್ 1 ಯಾರಾದ್ರು ಮಿಸ್ ಮಾಡಿದ್ದೀರೋ, ಪಾರ್ಟ್ 2ನ ಖಂಡಿತ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಪಾರ್ಟ್ 2 ಬಂದು ಇದಕ್ಕಿಂತ ಇನ್ನೂ ಫುಲ್ಲು ಚಾಲೆಂಜಿಂಗ್ ಆಗಿದೆ. ಏನಕ್ಕೆ ಚಾಲೆಂಜಿಂಗ್ ಅಂದರೆ, ಅಲ್ಲಿ ನಾವು ಬೆಟ್ಟ ಮೇಲೆ ಹೋಗಿದ್ಮೇಲೆ, ಬೆಟ್ಟ ಮೇಲೆ ಹತ್ತಬೇಕಂದ್ರೆ ಅಲ್ಲಿ ಬಂದು ಕಬ್ನ ಬೆಟ್ಟ ಅಂತೇಳಿ ಕರೀತಾರೆ. ತಮಿಳಲ್ಲಿ ಬಂದು
ಗಡಪಾರೈ ಅಂತೇಳಿ ಕರೀತಾರೆ. ಅದು ಕಬ್ಬನ ಬೆಟ್ಟ ಅಂತೇಳಿ. ಆ ಕಬ್ಬನ ಹಿಡ್ಕೊಂಡೇ ನಾವು ಬಂದು ಫುಲ್ ಬೆಟ್ಟ ಹತ್ತಬೇಕು. ಆ ಕಬ್ಬನ ಏನಾದ್ರು ಬೈ ಜಸ್ಟ್ ಮಿಸ್ ಆಗಿ ಕೈಗೆ ಜಾರ್ಕೊಂತು ಕೆಳಗೆ ಬಿತ್ತಂದರೆ ನಮ್ಮದು ಸ್ಪಾಟ್ ಔಟು. ಬಟ್ ಅದೇ ಥರ ಇಲ್ಲೇ ಟ್ರಕ್ಕಿಂಗ್ ಮಾಡ್ಕೊಂಡು ಬರೋರಿಗೆಲ್ಲರಿಗೂ ಇದೊಂದು ಚಿಕ್ಕದು ಮಂಟಪ ಥರ, ಅದು ಈಗಲ್ಲ ಆ ಕಾಲದಲ್ಲಿ ಮಾಡಿಟ್ಟಿದ್ದಾರೆ. ಅದನ್ನು ನಾವು ಬಂದು ಹೋದ್ರಿ ಮಲ್ಕೋಬೋದು, ಸ್ವಲ್ಪ ಕೂತ್ಕೊಂಡು ಆ ಕೈ ಕಾಲೆಲ್ಲ ಸ್ವಲ್ಪ ಇದು ಮಾಡ್ಕೊಂಡು ಹೋಗ್ಬೋದು. ಅದೇ ಥರ ನೀವೇನಾದರೂ ಇಷ್ಟು ದೂರ ನಾನು ಟ್ರಾವೆಲ್ ಮಾಡ್ತಿದ್ದೀನಿ ಅಂದರೆ, ಫಸ್ಟ್ ಟೈಮ್ ನಾನು ಟ್ರಾವೆಲ್ ಮಾಡಬೇಕು, ನನಗೆ ಹೆಂಗೆ ಮಾಡಬೇಕು ಗೊತ್ತಿಲ್ಲ ಅಂತಂದರೆ, ನೀವು ಟ್ರಾವೆಲ್ ಏನಾದ್ರು ಮಾಡಬೇಕಂದ್ರೆ ಫಸ್ಟು ಮನೆ ಹತ್ರನೇ 1 ಕಿಲೋಮೀಟರೋ 2 ಕಿಲೋಮೀಟರೋ ನಡೀರಿ. ಮತ್ತು ಮನೇಲಿ ಏನಾದರೂ ಸ್ಟೆಪ್ಸ್ ಎಲ್ಲ ಇದ್ದರೆ ಅದನ್ನು ಮ್ಯಾಕ್ಸಿಮಮ್ ಒಂದು 50 ಟೈಮ್ಸ್ ಹತ್ತಕ್ಕೆ ಟ್ರೈ ಮಾಡಿ. ಯಾಕಂದರೆ ಫಸ್ಟ್ ಟೈಮ್ ನೀವು ವೆಲ್ಲಂಗಿರಿ ಯಾರ್ಯಾರು ನೋಡಿಲ್ವೋ ನೋಡಿ, ಅದು ವೆಲ್ಲಂಗಿರಿ ಬಂದು ನಮ್ಮ ಚಾನಲ್ ನಾನು ಅಪ್ಡೇಟ್ ಮಾಡಿದ್ದೀನಿ. ಆ ವೆಲ್ಲಂಗಿರಿ ನೋಡಿದ್ರೆ ನಿಮಗೆ ಫುಲ್ ಡೀಟೇಲ್ ಗೊತ್ತಾಗುತ್ತೆ. ಯಾಕಂದರೆ ಟ್ರಕ್ಕಿಂಗ್ ಫಸ್ಟ್ ಟೈಮ್ ಒಂದು ಸ್ಟಾರ್ಟ್ ಮಾಡೋರಿಗೆಲ್ಲ ನಾವು ಲೋ BP ಆಗಿ ಮತ್ತು ಹಾರ್ಟ್ ಅಟ್ಯಾಕು ಮತ್ತು ಬ್ಲಡ್ ಪಂಪೆಲ್ಲ ಫುಲ್ ಜಾಸ್ತಿ ಹೈ ಬ್ಲೀಡ್ ಆಗಿ ಅದರಿಂದ ಡೆತ್ ಆಗೋಕ್ಕೆ ತುಂಬ ಚಾನ್ಸಸ್ ಇದೆ. ಆ ಥರ ನೀವೇನಾದ್ರು ಮಾಡ್ಕೊಳಕ್ಕೆ ಹೋಗ್ಬೇಡ್ದಂದರೆ ಫಸ್ಟ್ ಮನೇಲಿದ್ದಾನೆ ನೀವು ಒಂದು 2 ಕಿಲೋಮೀಟರು 1.5 ಕಿಲೋಮೀಟ್ರ್ ಫುಲ್ ವಾಕ್ ಮಾಡಿ, ಹೆಲ್ತ್ ಇರುತ್ತೆ. ಮತ್ತು ಬೇಕಾದ್ರೆ ನೀವೆಲ್ಲ ಟ್ರಕ್ ಮಾಡಬೇಕಂದ್ರೆ ಟ್ರಕ್ ಮಾಡ್ಬೋದು. ಈಗ ನಾವು ಬಂದು ಆಲ್ರೆಡಿ ಹತ್ರ ಹೋಗಿ ರೀಚ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬಟ್ ನಮ್ಮದು ಇದು ಟೋಟಲ್ ಹೈಟ್ ಬಂದು 1486 ಫೀಟ್ ಏನೋ ಬರುತ್ತೆ. ಬಟ್ ಇಲ್ಲಿಂದ ಬರೋರೆಲ್ಲರೂ ತುಂಬ ಜನ ನ್ಯಾಚುರಲ್ ಅದು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ. ಬಟ್ ಇಲ್ಲೊಂದು ಲಿಂಗ ಇದೆ ನೋಡಿ, ಅದು ಲಿಂಗ ಬಂದು ಅಷ್ಟು ವಿಶೇಷ ಆಗಿರುತ್ತೆ. ಅದನ್ನು ಬಂದು ಆ ದೊಡ್ಡ ಬಂಡೆ ಕಲ್ಲು ಮೇಲೇ ಅದು ಕೆತ್ತಿರೋದನ್ನು ಬಂದು ಚೆನ್ನಾಗಿದೆ. ಬಟ್ ನೀವು ಹೋಗ್ಬೇಕಾದ್ರೆ ಫ್ರೆಂಡ್ಸ್ ಜೊತೆ ಹೋಗಿ, ಸ್ವಲ್ಪ ಮಜಾ ಇರುತ್ತೆ, ಜಾಲಿ ಇರುತ್ತೆ. ಬಟ್ ನಿಮಗೆ ಅಷ್ಟು ಬೇಗ ನಾನು ಇಷ್ಟು ದೂರ ಹತ್ತಿದ್ದೀನಲ್ಲ ಅಂತ ಅಂದ್ಬಿಟ್ಟು ಒಂದು ಟಯರ್ಡ್ನೆಸ್ ಗೊತ್ತಾಗಲ್ಲ. ಆ ಟಯರ್ಡ್ನೆಸ್ ಇಲ್ಲದೆ ನೀವು ಟ್ರಾವೆಲ್ ಮಾಡಬೇಕಂದ್ರೆ ಖಂಡಿತ ಫ್ರೆಂಡ್ ಜೊತೆ ಹೋಗಿ, ಅದನ್ನು ನಿಮಗೆ ಫುಲ್ಲು ಚೆನ್ನಾಗಿರುತ್ತೆ ಮತ್ತು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ನಿಮಗೆ. ನೋಡಿ ಇದೇ ಥರನೇ ಫುಲ್ಲು ಟ್ರಕ್ಕಿಂಗ್ ಬಂದು ಅಷ್ಟು ಚಾಲೆಂಜಿಂಗ್ ಇರ್ತಾನೆ ಇರುತ್ತೆ ನಮಗೆ. ಒಂದು ಸತಿನೂ ನಿಮಗೆ ಏನಪ್ಪ ಇದು ಇಷ್ಟು ನಮಗೆ ಒಂಥರ ಡಿಸ್ಟರ್ಬ್ ಆಗ್ತಿದೆ ಅಂತ ಅನಿಸಲ್ಲ. ಅಷ್ಟು ಹೋಗ್ತಾನೆ ಫುಲ್ ಚಾಲೆಂಜಿಂಗ್ ಇರುತ್ತೆ. ಬಟ್ ಇನ್ನೊಂದೇನೆಂದರೆ, ಈಗ ನಮ್ಮ ಕೈಗೆ ಸೋಡಾ ನೀರು, ಅದನ್ನ ಲೆಮನ್ ಜ್ಯೂಸ್ ಹಾಕಿ ನಮಗೆ ಮಾಡಿಕೊಟ್ಟಿರೋದು, ಅದನ್ನು ಬಂದು ಇಲ್ಲಿರೋರೆಲ್ಲ ತಲೆ ಮೇಲೆ ಹೊತ್ಕೊಂಡು ಅಷ್ಟು ನಡ್ಕೊಂಡು ಹೋಗ್ತಿರ್ತಾರೆ. ಇದ್ದು ನೀವು ಫುಲ್ ವೀಡಿಯೋ ನೋಡ್ತಾ ಇದ್ದೀರಾ, ಮಿಸ್ ಮಾಡಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಬಿಡಿ. ಪಾರ್ಟ್ 2 ಬಂದು ನಿಮ್ಗೆ ಅಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾನು ನಿಮಗೆ ತಲುಪಿಸೋಕ್ಕೆ ಟ್ರೈ ಮಾಡ್ತೀನಿ. ಅದೇ ಥರನೇ ಈಗ ನಾವು ಬಂದು ತುಂಬ ಊರುಗಳಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಅದನ್ನು ಬರೀ ದೇವಸ್ಥಾನಕ್ಕೇ ದೇವಸ್ಥಾನಕ್ಕೆ ಮಾಡ್ತಿದ್ದೀವಿ. ಮತ್ತು ನಾವು ಈಗ ನಂದಿ ಬೆಟ್ಟ ಹೋಗೋಕ್ಕಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಎಲ್ಲ ನಿಮಗೆ ಒಂದೊಂದಾಗಿ ಬರ್ತಾನೆ ಇರುತ್ತೆ. ಮಿಸ್ ಮಾಡಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೊಂದು ಸ್ವಲ್ಪ ಚೆನ್ನಾಗಿರುತ್ತೆ. ನಾವು ಇನ್ನೂ ನಿಮಗೆ ಒಳ್ಳೆ ವೀಡಿಯೋಸ್ ಬಂದು ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಮತ್ತು ಇದ್ರಲ್ಲಿ ಬಂದು ಒಂದು ವಿಶೇಷ ಒಂದಿದೆ. ಆ ವಿಶೇಷ ನಾನು ನಿಮಗೆ ಪಾರ್ಟ್ 2ಅಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಯಾಕಂದರೆ ಪಾರ್ಟ್ 1ಅಲ್ಲಿ ಬಂದು ಅಷ್ಟು ನಮಗೆ ತಿಳಿಸೋಕ್ಕಾಗಲ್ಲ ಅಂದ್ಕೊತೀನಿ. ನೀವು ನೋಡಿ ನಾವು ಎಷ್ಟು ಕಷ್ಟ ಬೀಳ್ತಿದ್ವಿ ಅಂದ್ಬಿಟ್ಟು. ಆ ಕಷ್ಟ ನಾವು ಬೀಳ್ತಾ ಇದ್ದೀವಿ, ಅದನ್ನು ನೀವು ನೋಡ್ತಿದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾತ್ರ ಮಾಡಿಬಿಡಿ. ನಮ್ಗೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ, ಬೂಸ್ಟಪ್ ಆಗುತ್ತೆ. ನೋಡಿ ಅಲ್ಲೆಲ್ಲ ಫುಲ್ ಟೆಂಟ್ಗಳಿರೋದು. ಯಾಕಂದರೆ ಬಟ್ ಇನ್ನೊಂದು ಇದರಲ್ಲಿ ಬಂದು ನೀವು ರಾತ್ರಿ ಟೈಮು ಟ್ರಕ್ಕಿಂಗ್ ಮಾಡ್ಬೇಕಾದ್ರೆ ಅದು ಇನ್ನೂ ನಿಮಗೆ ಫುಲ್ ಚಾಲೆಂಜ್ ಇರುತ್ತೆ. ಯಾಕಂದರೆ ನಿಮ್ಮ ಮೊಬೈಲಿಂದನೇ ನೀವು ಟಾರ್ಚ್ ಮಾಡ್ಕೊಂಡು ಹೋಗಬೇಕು. ಬಟ್ ಜೆಂಟ್ಸು ಲೇಡೀಸ್ ಎಲ್ಲರೂ ಹತ್ತುತ್ತಿದ್ದಾರೆ. ಅಲ್ಲಿ ನೀವು ನೋಡ್ಬೋದು, ಅಲ್ಲಿ ಇವರು ಅಜ್ಜಿ ಇರೋದಾರಲ್ವ, ಅವರು ಟ್ರಕ್ಕಿಂಗ್ ಮಾಡ್ತಾಯಿದ್ದಾರೆ. ಪ್ಲೇಸಸ್ ಒಂದು ಅಷ್ಟು ಚೆನ್ನಾಗಿದೆ, ಸೂಪರ್ ಪ್ಲೇಸಸ್. ನಿಜ ಹೇಳ್ಬೇಕಾದ್ರೆ ಒಂದು ಸತಿ ನಾನು ಕಾಡು ಒಳಗಡೆ ಹೋಗಬೇಕು, ಯಾಕಡೆ ಅನಿಮಲ್ಸ್ ಬಂದು ಅಟ್ಯಾಕ್ ಮಾಡುತ್ತೆ ಅಂತ ಗೊತ್ತಾಗಲ್ಲ. ಬಟ್ ಇದ್ರೂ ನಾನು ಒಂದು ಸತಿ ಚಾಲೆಂಜ್ ಅಕ್ಸೆಪ್ಟ್ ಮಾಡಿ ನಾನು ಮಾಡಬೇಕಂದ್ರೆ ಇದು ಒಂದು ಒಳ್ಳೆಯದು. ಖಂಡಿತ ನೀವು ಒಂದು ಸತಿ ಟ್ರೈ ಮಾಡಿ. ಬಟ್ ನಮ್ಮ ಕೈಯಿಂದ ತುಂಬ ಆಗ್ತಾನೇ ಇಲ್ಲ, ಅಷ್ಟು ನಾವು ಕಷ್ಟ ಬಿದ್ದೇ ಹೋಗ್ತಾ ಇದ್ದೀವಿ. ಮಳೆ ಬಂದರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೆ. ಬಟ್ ಏನಂದರೆ ನಾವು ಹೋಗ್ಬೇಕಾದ್ರೆ ಬಿಸಿಲಿಲ್ಲ, ಫುಲ್ಲು ಒಂಥರ ತಣ್ಣಕ್ಕೆ ಆ ಕಡೆ ಈ ಕಡೆ ಗಾಳಿ ಚೆನ್ನಾಗಿ ಬಂದು ನಮಗೆ ಚೆನ್ನಾಗಿ ಕಾಣಿಸ್ತಿದೆ. ನೋಡಿ ಎಷ್ಟು ಫಾರೆಸ್ಟ್ ಹೆಂಗಿದೆ ಅಂತ ಹೇಳ್ಬಿಟ್ಟು, ಅಷ್ಟು ಸುಂದರವಾಗಿದೆ ಕಾಡು ಬಂದು. ಈ ದೇವಸ್ಥಾನದಲ್ಲಿ ಬಂದು ಸ್ಪೆಷಲ್ ಅಂದರೆ ಸ್ವಯಂಭೂ ಲಿಂಗ ಅಂತೇಳಿ ಕರೀತಾರೆ. ಅದು ಆಟೋಮೆಟಿಕ್ ಉದ್ಭುತವಾಗಿರೋ ಲಿಂಗ. ಅದೇ ಥರನೇ ನಾವು ಶಿವಂ ಟೆಂಪಲ್ ಅಂತೇಳಿ ಹೋಗಿರ್ತೀವಿ. ಆ ಶಿವಂ ಟೆಂಪಲ್ ನೋಡಿ ಪಂಚಲಿಂಗ ಅಂತೇಳಿ 9 ಲಿಂಗಗಳು ತೋರಿಸ್ತಾರೆ. ಆ 9 ಲಿಂಗ ಎಲ್ಲೆಲ್ಲಿದೆ ಅಂದ್ಬಿಟ್ಟು ಅದು ನೀವು ನೋಡ್ಬೋದು. ಅದು ಶಿವಂ ಟೆಂಪಲ್ ಅಂತೇಳಿ ನಾನು ನಿಮಗೆ ಇದು ಎಂಡಲ್ಲಿ ನಾನು ನಿಮಗೆ ಕೊಟ್ಟಿರ್ತೀನಿ. ಮಿಸ್ ಮಾಡಿಲ್ಲದೆ ಆ ಚಾನಲ್ಗೆ ಹೋಗಿ ನಮ್ಮ ಚಾನಲ್ಗೆ ಹೋಗಿ ನೋಡಿ. ಅದರಲ್ಲಿ ನಾವು ಆ 9 ಜ್ಯೋತಿರ್ಲಿಂಗನ ನಾವು ಹತ್ತಕ್ಕೆ ನಾವು ಟ್ರೈ ಮಾಡ್ತಾಯಿದ್ವಿ. ಅದಕ್ಕೆಲ್ಲ ಈಗಲೇ ನಾವು ಸ್ವಲ್ಪ ಕಾಸನ್ನೆಲ್ಲ ಕೂಡಿಡ್ತಾಯಿದ್ದೀವಿ. ಬದ್ರಿನಾಥ್, ಕೇದಾರ್ನಾಥ್, ಜಾರ್ಖಂಡ್, ಮಧ್ಯಪ್ರದೇಶ್ ಮತ್ತು ಆಂಧ್ರ ಪ್ರದೇಶಲ್ಲೂ ಇದೆ, ಮತ್ತು ಇಲ್ಲಿ ತಮಿಳ್ನಾಡಲ್ಲೂ ಇದೆ. ಬಟ್ ಇದೆಲ್ಲ ನಾವು ಟ್ರಾವೆಲ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಬಟ್ ಅದು ಯಾವಾಗ ದೇವ್ರ ಮನಸ್ಸಿಟ್ಟು ನಮ್ಮನ್ನ ಕರಿತಾನಂತ ಗೊತ್ತಿಲ್ಲ. ಬಟ್ ಅವನು ಕರಿತಾನಂತ ನಂಬಿಕೆ ಇದೆ. ಅಷ್ಟು ಗಂಟ ನಾವು ನಮ್ಮ ಚಾಲೆಂಜಿಂಗ್ನ ಮಿಸ್ ಮಾಡೋಕ್ಕೆ ಹೋಗಲ್ಲ. ಇನ್ನು ನಾವು ಎಕ್ಸ್ಪೀರಿಯೆನ್ಸ್ ಮಾಡೋದು ತುಂಬ ಎಷ್ಟೊಂದಿದೆ. ಅದೇ ಥರ ನಾವು ಪಾರ್ಟ್ 2 ನಿಮ್ಗೆ ಬೇಗನೆ ಬರ್ತಿರುತ್ತೆ. ಮಿಸ್ ಮಾಡಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಬಿಡಿ.